ನಮ್ ಸೊಲ್ಯೂಷನ್ಸ್ ಎಲ್ಲ ಫುಲ್ಲಿ ಆಸ್ ಪರ್ ಆಟೋಮೋಟಿವ್ ಸ್ಟ್ಯಾಂಡರ್ಡ್ ಟೆಸ್ಟೆಡ್ ಆಗಿದೆ. ಇದನ್ನ ಸೀಟ್ ನೋಡಬಹುದು ನೀವು ಫಿನಿಶ್. ಇದ್ರ ಜೊತೆ ನಾವು ಸೀಟ್ ಬೆಲ್ಟ್ ಕೊಟ್ಟಿದೀವಿ. ಸೊ ಅದೇ ವಿಡಿಯೋ ಕೂಡ ಫ್ರೆಂಡ್ಸ್ ಐ ಮೀನ್ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಈ ವಿಡಿಯೋನ ಶೇರ್ ಮಾಡಿ. ನಮ್ ಕರ್ನಾಟಕ ಗವರ್ಮೆಂಟ್ ಆಗ್ಲಿ ಯಾವುದೇ ಗವರ್ಮೆಂಟ್ ಆಗ್ಲಿ ಈ ತರ ಇನಿಷಿಯೇಟಿವ್ ನ ಸಪೋರ್ಟ್ ಮಾಡಿ ಇನ್ನು ಇಷ್ಟ ಪರ್ಸೆಂಟೇಜ್ ಅಂತ ಅವರು ಇದ್ ಮಾಡಕ್ ಹಾಕ್ಬೇಕು ಟ್ಯಾಕ್ಸೀಸ್ ಅಲ್ಲಿ. ಎಷ್ಟು ಜನ ಎಲ್ರಿಗೂ ಎಲ್ಲರ ಹತ್ರನು ಕಾರ್ ಇರಲ್ಲ, ಕಾಲು ಒಬ್ಬೊಬ್ರದ್ದು ಇರಲಿಲ್ಲ, ಅವ್ರು ಆಪರೇಟ್ ಮಾಡಕ್ ಆಗಲ್ಲ. ಆವಾಗ ಮ್ಯಾನ್ಯುಯಲ್ ಆಗಿ ಅದನ್ನ ಎತ್ತಿ ಎಳೆದು ಮಾಡ್ತಾ ಇದ್ರು. ಇವಾಗ ನಾವು ಫುಲ್ಲಿ ಆಟೋಮ್ಯಾಟಿಕ್ ಒಂದ್ ಜಾಯ್ಸ್ಟಿಕ್ ಬರೀ ಒಂದ್ ಥಂಬ್ ಆಪರೇಷನ್ ಅಲ್ಲಿ ನೀವು ಎಕ್ಸಲರೇಷನ್ ಬ್ರೇಕಿಂಗ್. ನಮ್ಮ ಇಂಡಿಯಾದಲ್ಲೇ ನೋಡಕ್ ಹೋದ್ರೆ ಮೋರ್ ದನ್ 10 crores ಪೀಪಲ್ ವಿತ್ ಡಿಸೆಬಿಲಿಟಿ ಇದಾರೆ. ಈ ಪ್ರಾಡಕ್ಟ್ ನ ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ, ನಾವು ಪ್ಯಾನ್ ಇಂಡಿಯಾ ಕಳಿಸ್ತೀವಿ. ಈ ತರ ಸೊಲ್ಯೂಷನ್ಸ್ ಯೂಸ್ ಮಾಡಿ ಬಹಳ ಡಿಗ್ನಿಫೈಡ್ ಆಗಿ ಲೀಡ್ ಮಾಡಬಹುದು, ಇಂಡಿಪೆಂಡೆಂಟ್ ಆಗಿ ಇರಬಹುದು. ಸೊ ಈ ಮೆಕ್ಯಾನಿಸಮ್ ನಾವು ಕಾರ್ ಒಳಗಡೆ ಇನ್ಸ್ಟಾಲ್ ಮಾಡಿ ಸೀಟ್ ನ ಇನ್ಸ್ಟಾಲ್ ಮಾಡ್ತೀವಿ. ಈ ಚೇರ್ ಹೊರಗಡೆ ಬಂದು ಒಂದ್ ವೀಲ್ ಚೇರ್ ಆಗ್ಬಿಡತ್ತೆ. ಬೇರೆ ಬೇರೆ ರ್ಯಾಂಪ್ಸ್ ಇದೆ. ಇದನ್ನ ನಾವು ಸೂಟ್ ಕೇಸ್ ತರ ಈ ತರ ಕ್ಲೋಸ್ ಮಾಡ್ಕೊಂಡು ಹಿಂಗ್ ಇಟ್ಕೊಂಡು ಕ್ಯಾರಿ ಮಾಡ್ಕೊಂಡು ರೀಸೆಂಟ್ ಆಗಿ ನಮ್ಮ ಯಾತ್ರಿ ಜೊತೆ ಟೈಅಪ್ ಆಗಿದ್ದೀವಿ. ನಮ್ ಸೊಲ್ಯೂಷನ್ಸ್ ಎಲ್ಲ ಫುಲ್ಲಿ ಆಸ್ ಪರ್ ಆಟೋಮೋಟಿವ್ ಸ್ಟ್ಯಾಂಡರ್ಡ್ ಟೆಸ್ಟೆಡ್ ಆಗಿದೆ. ಇದನ್ನ ಸೀಟ್ ನೋಡಬಹುದು ನೀವು ಫಿನಿಶ್. ಇದ್ರ ಜೊತೆ ನಾವು ಸೀಟ್ ಬೆಲ್ಟ್ ಕೊಟ್ಟಿದೀವಿ. ಸೊ ಅದೇ ವಿಡಿಯೋ ಕೂಡ ಫ್ರೆಂಡ್ಸ್ ಐ ಮೀನ್ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಈ ವಿಡಿಯೋನ ಶೇರ್ ಮಾಡಿ. ನಮ್ ಕರ್ನಾಟಕ ಗವರ್ಮೆಂಟ್ ಆಗ್ಲಿ ಯಾವುದೇ ಗವರ್ಮೆಂಟ್ ಆಗ್ಲಿ ಈ ತರ ಇನಿಷಿಯೇಟಿವ್ ನ ಸಪೋರ್ಟ್ ಮಾಡಿ ಇನ್ನು ಇಷ್ಟ ಪರ್ಸೆಂಟೇಜ್ ಅಂತ ಅವರು ಇದ್ ಮಾಡಕ್ ಹಾಕ್ಬೇಕು ಟ್ಯಾಕ್ಸೀಸ್ ಅಲ್ಲಿ. ಎಷ್ಟು ಜನ ಎಲ್ರಿಗೂ ಎಲ್ಲರ ಹತ್ರನು ಕಾರ್ ಇರಲ್ಲ, ಕಾಲು ಒಬ್ಬೊಬ್ರದ್ದು ಇರಲಿಲ್ಲ, ಅವ್ರು ಆಪರೇಟ್ ಮಾಡಕ್ ಆಗಲ್ಲ. ಆವಾಗ ಮ್ಯಾನ್ಯುಯಲ್ ಆಗಿ ಅದನ್ನ ಎತ್ತಿ ಎಳೆದು ಮಾಡ್ತಾ ಇದ್ರು. ಇವಾಗ ನಾವು ಫುಲ್ಲಿ ಆಟೋಮ್ಯಾಟಿಕ್ ಒಂದ್ ಜಾಯ್ಸ್ಟಿಕ್ ಬರೀ ಒಂದ್ ಥಂಬ್ ಆಪರೇಷನ್ ಅಲ್ಲಿ ನೀವು ಎಕ್ಸಲರೇಷನ್ ಬ್ರೇಕಿಂಗ್. ನಮ್ಮ ಇಂಡಿಯಾದಲ್ಲೇ ನೋಡಕ್ ಹೋದ್ರೆ ಮೋರ್ ದನ್ 10 crores ಪೀಪಲ್ ವಿತ್ ಡಿಸೆಬಿಲಿಟಿ ಇದಾರೆ. ಈ ಪ್ರಾಡಕ್ಟ್ ನ ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ, ನಾವು ಪ್ಯಾನ್ ಇಂಡಿಯಾ ಕಳಿಸ್ತೀವಿ. ಈ ತರ ಸೊಲ್ಯೂಷನ್ಸ್ ಯೂಸ್ ಮಾಡಿ ಬಹಳ ಡಿಗ್ನಿಫೈಡ್ ಆಗಿ ಲೀಡ್ ಮಾಡಬಹುದು, ಇಂಡಿಪೆಂಡೆಂಟ್ ಆಗಿ ಇರಬಹುದು. ಸೊ ಈ ಮೆಕ್ಯಾನಿಸಮ್ ನಾವು ಕಾರ್ ಒಳಗಡೆ ಇನ್ಸ್ಟಾಲ್ ಮಾಡಿ ಸೀಟ್ ನ ಇನ್ಸ್ಟಾಲ್ ಮಾಡ್ತೀವಿ. ಈ ಚೇರ್ ಹೊರಗಡೆ ಬಂದು ಒಂದ್ ವೀಲ್ ಚೇರ್ ಆಗ್ಬಿಡತ್ತೆ. ಬೇರೆ ಬೇರೆ ರ್ಯಾಂಪ್ಸ್ ಇದೆ. ಇದನ್ನ ನಾವು ಸೂಟ್ ಕೇಸ್ ತರ ಈ ತರ ಕ್ಲೋಸ್ ಮಾಡ್ಕೊಂಡು ಹಿಂಗ್ ಇಟ್ಕೊಂಡು ಕ್ಯಾರಿ ಮಾಡ್ಕೊಂಡು ರೀಸೆಂಟ್ ಆಗಿ ನಮ್ಮ ಯಾತ್ರಿ ಜೊತೆ ಟೈಅಪ್ ಆಗಿದ್ದೀವಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಈ ವಿಡಿಯೋದಲ್ಲಿ ನಾವು ಎಲ್ಲಿ ಬಂದಿದ್ವಿ ಅಂದ್ರೆ ಮಾದೇವಪುರ ಅಲ್ಲಿರುವ ಟ್ರೂ ಅಸಿಸ್ಟಿವ್ ಟೆಕ್ನಾಲಜಿ ಅಂತ ಸ್ಟೋರ್ಗೆ. ಸೊ ಇದು ಬಂದ್ಬಿಟ್ಟು ಒನ್ ಆಫ್ ದ ಯೂನಿಕ್ ವಿಡಿಯೋ ಅಂತಾನೆ ಹೇಳ್ಬೋದು. ಈ ವಿಡಿಯೋನ ಬಂದ್ಬಿಟ್ಟು ದಯವಿಟ್ಟು ಫುಲ್ ಆಗಿ ನೋಡಿ. ಸೊ ನಿಮ್ಮ ಮನೆಯಲ್ಲಿ ಬಂದ್ಬಿಟ್ಟು ಯಾರಾದ್ರೂ ಫಿಸಿಕಲಿಗೆ ಚಾಲೆಂಜ್ ಪರ್ಸನ್ ಆಗಿರ್ಬೋದು, ಇಲ್ಲಾಂದ್ರೆ ಸ್ಪೆಷಲ್ ಚಿಲ್ಡ್ರನ್ಸ್, ಸೀನಿಯರ್ ಸಿಟಿಸನ್ ಆಗಿರ್ಬೋದು, ಸೊ ಅವ್ರಿಗೆ ಈ ವಿಡಿಯೋ ಯೂಸ್ಫುಲ್ ಅಂತಾನೆ ಹೇಳ್ಬೋದು. ಸೊ ಯಾಕಂದ್ರೆ ಇವ್ರು ಬಂದ್ಬಿಟ್ಟು ಎಲ್ಲಾ ತರ ಕಾರ್ ರ್ಯಾಂಪ್ಸ್ ಆಗಿರ್ಬೋದು, ರ್ಯಾಂಪ್, ಆಮೇಲೆ ಈ ವೀಲ್ ಚೇರ್ಸ್ ಎಲ್ಲ ಬಂದ್ಬಿಟ್ಟು ಮಾಡ್ಕೊಡ್ತಾ ಇದ್ದಾರೆ. ಸೊ ಏನೇನ್ ಪ್ರಾಡಕ್ಟ್ಸ್ ಇವ್ರ ಹತ್ರ ಇದೆ ಅಂತ ಈ ವಿಡಿಯೋದಲ್ಲಿ ಫುಲ್ ಆಗಿ ನಿಮ್ಗೆ ತಿಳಿಸ್ಕೊಡ್ತೀವಿ. ಈ ವಿಡಿಯೋ ದಯವಿಟ್ಟು ಎಷ್ಟಾಗುತ್ತೋ ಅಷ್ಟು ಈ ವಿಡಿಯೋನ ಶೇರ್ ಮಾಡಿ, ಈ ವಿಡಿಯೋಗೆ ಸಪೋರ್ಟ್ ಮಾಡಿ. ಇವಾಗ ಮ್ಯಾಮ್ ನಮ್ ಜೊತೆ ಇದ್ದಾರೆ. ಮ್ಯಾಮ್ ನ ಫಸ್ಟ್ ಚಾನೆಲ್ಗೆ ವೆಲ್ಕಮ್ ಮಾಡ್ಕೊಳ್ಳೋಣ. ಸೊ ಹಾಯ್ ಮ್ಯಾಮ್. ಹಲೋ, ನಿಮ್ಮ ಹೆಸರು ಮ್ಯಾಮ್? ನಾನು ನೈನಾ ಪತ್ಕಿ. ಓಕೆ, ಎಷ್ಟು ವರ್ಷದಿಂದ ಈ ಬಿಸ್ನೆಸ್ ನೀವು ಮಾಡ್ತಾ ಇದ್ದೀರಾ ಮ್ಯಾಮ್? ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ನಾವು ಒಂದು 4-5 ವರ್ಷ ಆಯ್ತು. ಓಕೆ, ಸೊ ಸ್ಪೆಷಲಿ ಲೈಕ್ ಯಾವ್ದ್ರಲ್ಲಿ ನೀವು ಸ್ಪೆಷಲಿಸ್ಟ್ ಮ್ಯಾಮ್? ಏನೇನ್ ಮಾಡ್ತೀರಾ, ಏನೇನ್ ಪ್ರಾಡಕ್ಟ್ಸ್, ಏನ್ ಸರ್ವಿಸ್ ನಿಮ್ದು ಅಂತ ನಮ್ ವ್ಯೂವರ್ಸ್ ಗೆ ಒಂದ್ಸತಿ ನೀವು ಹಂಗೆ ತಿಳಿಸಿ. ನಾವು ಈ ಪ್ರಾಡಕ್ಟ್ಸ್ ಬಂದು ಡಿಸೇಬಲ್ಡ್ ಜನ ಅಥವಾ ಇವಾಗ ವಯಸ್ಸಾದವರು ಯಾರಿಗೆ ಕಾರಲ್ಲಿ ಕೂತ್ಕೊಳ್ಳಕ್ಕೆ ಕಷ್ಟ ಆಗತ್ತೆ ಅವ್ರಿಗೆ ಮಾಡ್ತಾ ಇದೀವಿ. ಈ ಪ್ರಾಡಕ್ಟ್ ಬಂದು ಈ ತರ ಟರ್ನ್ ಪ್ಲಸ್ ಅಂತ ಒಂದು ಪ್ರಾಡಕ್ಟ್, ಎಲ್ಲಿ ಕಾರ್ ಸೀಟ್ ಟರ್ನ್ ಆಗಿ ಹೊರಗಡೆ ಬರುತ್ತೆ, ಕೂತ್ಕೊಳ್ಳಕ್ಕೆ ಚೇರ್ ಹಂಗ್ ಕೂತ್ಕೊಂಡ್ಬಿಡ್ಬೋದು. ಆಮೇಲೆ ಕಾರ್ ಸೀಟ್ ಒಳಗಡೆ ಹೋಗ್ಬಿಡ್ಬೋದು. ಫುಲ್ ಮೋಟರೈಸ್ಡ್ ಇದೆ, ಮ್ಯಾನ್ಯುಯಲ್ ಇದೆ, ಎಲ್ಲಾ ತರದ ಸೊಲ್ಯೂಷನ್ಸ್ ಇದೆ. 2-3 ವೇರಿಯಂಟ್ ಇಲ್ಲಿ ಬಂದು ಈ ಸೊಲ್ಯೂಷನ್ ನೋಡಿದ್ರೆ ಇದ್ರಲ್ಲಿ ಕಾರ್ ಸೀಟ್ ಬಂದು ಈ ವೀಲ್ ಚೇರ್ ಒಳಗಡೆ ಹೋಗ್ಬಿಡತ್ತೆ. ಸೊ ನೀವು ಇದನ್ನ ಸೀಟ್ ನ ತಳ್ಕೊಂಡು ವೀಲ್ ಚೇರ್ ತರ ಹೋಗ್ಬೋದು. ಸೊ ನೀವು ಟ್ರಾನ್ಸ್ಫರ್ಸ್ ಕೂಡ ಮಾಡಕ್ಕೆ ಈಸಿ ಆಗ್ಬಿಡುತ್ತೆ. ಆಮೇಲೆ ಇಲ್ಲಿ ರ್ಯಾಂಪ್ಸ್ ಇದೆ. ಈ ತರ ರ್ಯಾಂಪ್ಸ್ ಬಂದು ನಾವು ಕಾರಲ್ಲಿ ಕೂತ್ಕೊಳ್ಳಕ್ಕೆ, ಇದು ವೀಲ್ ಚೇರ್ ಡೈರೆಕ್ಟ್ಲಿ ತಗೊಂಡು ಹೋಗಕ್ಕೆ ಕೊಡ್ಬೋದು. ಆಮೇಲೆ ನಾವು ಇದನ್ನ ನಾವು ಹ್ಯುಂಡೈ ಜೊತೆ ಪಾರ್ಟ್ನರ್ ಇದ್ದೀವಿ. ಅವರು ಆಕ್ಸೆಸರೀಸ್ ಅಂತ ನಾವು ಹ್ಯುಂಡೈ ಕಾರ್ಸ್ ಅಲ್ಲಿ ಇದನ್ನ ಹಾಕೋಬಹುದು. ಅಬೌಟ್ 80% ಕಾರ್ ಮಾಡೆಲ್ಸ್ ಅಲ್ಲಿ ನಾವು ಇದನ್ನ ಹಾಕ್ತೀವಿ, ಇನ್ಸ್ಟಾಲ್ ಮಾಡ್ತೀವಿ. ಪ್ಯಾನ್ ಇಂಡಿಯಾ ಇನ್ಸ್ಟಾಲ್ ಮಾಡ್ತೀವಿ. ಮ್ಯಾನುಫ್ಯಾಕ್ಚರಿಂಗ್ ಇಲ್ಲೇ ಆಗೋದು, ಇದು ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಸೆಟಪ್. ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ನಾವು ಪ್ಯಾನ್ ಇಂಡಿಯಾ ಕಳಿಸ್ತೀವಿ. ಆಮೇಲೆ ಪ್ಯಾನ್ ಇಂಡಿಯಾ ನಮ್ಮ ಇನ್ಸ್ಟಾಲೇಷನ್ ಪಾರ್ಟ್ನರ್ಸ್ ಇದಾರೆ, ಅಲ್ಲಿ ಅವರು ಇನ್ಸ್ಟಾಲೇಷನ್ ಮಾಡ್ತಾರೆ. ಸೊ ಇನ್ ಕೇಸ್ ಯಾರಾದ್ರೂ ನಿಮ್ ಲೊಕೇಶನ್ ಗೆ ಬರ್ಬೇಕಂದ್ರೆ ಅಡ್ರೆಸ್ ಎಲ್ಲಿದೆ ಮ್ಯಾಮ್? ಇದು ಬಂದು ಮಹದೇವಪುರ, KR ಪುರಂದಿಂದ ಒಂದು 2-3 ಕಿಲೋಮೀಟರ್ ದೂರದಲ್ಲಿ ಫೀನಿಕ್ಸ್ ಮಾಲ್ ಇದೆ. ಅದ್ರ ಹಿಂದ್ಗಡೆ ಮಹದೇವಪುರ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಬಂದು ಮ್ಯಾನುಫ್ಯಾಕ್ಚರಿಂಗ್. ನೀವು ಫೀನಿಕ್ಸ್ ಮಾಲ್ ಸ್ಟ್ರೈಟ್ ಬಂದ್ರೆ ಐ ಥಿಂಕ್ ಸೆಕೆಂಡ್ ಲೆಫ್ಟ್ ಪ್ರಾಬಬ್ಲಿ ಬಂದ್ಬಿಟ್ಟು ನಿಮ್ದು ಸ್ಟೋರ್ ಬರುತ್ತೆ. ಎಕ್ಸಾಕ್ಟ್ ಆಗಿ ಲೊಕೇಶನ್ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀವಿ, ಇಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ಇವ್ರ ನಂಬರ್ಸ್ ಕೊಟ್ಟಿರ್ತೀವಿ. ನಿಮ್ಗೆ ಯಾವ್ದೇ ಈ ತರ ಇವಾಗ ನಾವು ತೋರ್ಸೋ ಪ್ರಾಡಕ್ಟ್ಸ್ ಎಲ್ಲ ನಿಮ್ಗೆ ಇಷ್ಟ ಏನಾದ್ರು ಆಯ್ತಂದ್ರೆ ಇದು ನಾವು ನೋಡ್ಬೇಕು ಅಂತ ಹೇಳಿದ್ರೆ ಕೂಡ ನೀವು ಡೈರೆಕ್ಟ್ ಆಗಿ ಇಲ್ಲಿ ಒಂದು ವಿಸಿಟ್ ಮಾಡ್ಬಿಟ್ಟು ನೀವು ಚೆಕ್ ಮಾಡಿ ಪ್ರಾಡಕ್ಟ್ಸ್ ನ ನೀವು ತಗೊಂಡು ಹೋಗ್ಬೋದು.
ಸೊ ಇದು ಫುಲ್ ಆಗಿ ನೋಡಿ ವಿಡಿಯೋ, ಫುಲ್ ಡೀಟೇಲ್ ವಿಡಿಯೋ ಆಗಿರುತ್ತೆ. ಸೊ ನೆಕ್ಸ್ಟ್ ಬೇರೆ ಯಾವ್ಯಾವ ತರ ಪ್ರಾಡಕ್ಟ್ಸ್ ನಿಮ್ಮ ಹತ್ರ ಇದೆ ಮ್ಯಾಮ್? ಸೊ ಕೆಲವೊಂದು ಪ್ರಾಡಕ್ಟ್ಸ್ ಈ ತರ ಇದಾವಂದ್ರೆ ಪೂರ್ತಿ ಚೇರ್ ಹೊರಗಡೆನೆ ಬಂದ್ಬಿಡುತ್ತೆ ಕಾರ್. ದೊಡ್ಡ ದೊಡ್ಡ ಕಾರ್ದು ಸ್ಲೈಡಿಂಗ್ ಡೋರ್ ಕಾರ್ಸ್ ಎಲ್ಲ ಇರತ್ತಲ್ಲ ಆ ತರ. ಮತ್ತೆ ಹೈಡ್ರಾಲಿಕ್ ಲಿಫ್ಟ್ ಅಂತ ಒಂದ್ ಇರತ್ತೆ. ಅದು ದೊಡ್ಡ ದೊಡ್ಡ ಇದು ವ್ಯಾನ್ಸ್ ಅಲ್ಲಿ, ನಿಮ್ ವ್ಯಾಗನರ್ ಆಗ್ಲಿ ಅಲ್ಲಿ ಪೂರ್ತಿ ಅದು ರ್ಯಾಂಪ್ ಕೆಳಗಡೆ ಬರುತ್ತೆ, ವೀಲ್ ಚೇರ್ ಹೋಗಿ ಕಾರ್ಪೊರೇಟ್ ಕಂಪನೀಸ್ ಅಲ್ಲೆಲ್ಲ ವರ್ಕ್ ಮಾಡ್ತಾ ಇರೋ ಎಂಪ್ಲಾಯೀಸ್ ಎಲ್ಲ ಈ ತರ ಸೊಲ್ಯೂಷನ್ಸ್ ಅವ್ರ ಕಾರ್ ಫ್ಲೀಟ್ ಅಲ್ಲಿ ಇನ್ಸ್ಟಾಲ್ ಮಾಡ್ಕೊಳ್ತಾರೆ. ಎಂಪ್ಲಾಯೀಸ್ ಆಫೀಸಿಗೆ ಹೋಗ್ಬೋದು, ಅವ್ರ ಮನೆಯಲ್ಲೇ ಕೂತ್ಕೊಂಡ್ ಮಾಡ್ಬಾರ್ದು, ನಮ್ಮೆಲ್ಲರೂ ಒಟ್ಟಿಗೆ ಕೂತ್ಕೊಂಡ್ ಮಾಡೋ ತರ ಸೊಲ್ಯೂಷನ್ಸ್ ಎಲ್ಲ ಇದಾವೆ. ಸುಮಾರು ಕಾರ್ ಕಂಪನೀಸ್, ಆಫೀಸ್ ಕಂಪನೀಸ್ ಎಲ್ಲ, ಸಾಫ್ಟ್ವೇರ್ ಕಂಪನೀಸ್ ಅಲ್ಲೆಲ್ಲ ಈ ಇನ್ಸ್ಟಾಲ್ ಮಾಡ್ತೀವಿ ನಾವು. ಅವರೆಲ್ಲ ಇದನ್ನ ತುಂಬಾ ಇಷ್ಟಪಟ್ಟು ಅವ್ರು ಆಫೀಸ್ಗೆ ಹೋಗ್ತಾ ಇದಾರೆ. ಮುಂಚೆ ಎಲ್ಲ ಮನೆಯಲ್ಲೇ ಮಾಡ್ತಾ ಇದ್ರು, ಇವಾಗ ಎಲ್ಲ ಪಾರ್ಟ್ ಆಫ್ ದ ಕಮ್ಯುನಿಟಿ ಆಗ್ತಾ ಇದೆ. ಎಲ್ಲಾರು ಸೋಷಿಯಲ್ ಲೈಫ್ ಗೆ ಅಡಾಪ್ಟ್ ಆಗ್ತಾರೆ. ಓಕೆ, ಸೊ ಆ ತರ ನೀವು ಸರ್ವಿಸ್ ಮಾಡ್ತಾ ಇದ್ದೀರಾ? ಆ ತರ ನಾವು ಸೊಲ್ಯೂಷನ್ಸ್ ಮಾಡ್ತಾ ಇದೀವಿ, ಅವರಿಗೆ ಇದು ಮಾಡ್ತಾ ಇದೀವಿ. ಸೊ ನೆಕ್ಸ್ಟ್ ಹಂಗೆ ಬೇರೆ ಬೇರೆ ಏನ್ ಪ್ರಾಡಕ್ಟ್ಸ್ ಇದೆ ಹಂಗೆ ನಮ್ ವ್ಯೂವರ್ಸ್ ಗೆ ಸ್ವಲ್ಪ ತೋರಿಸ್ಕೊಡೋಣ ಮ್ಯಾಮ್. ಓಕೆ, ಇದು ಇದೆ ನಾನ್ ತೋರ್ಸ್ಕೊಟ್ನಲ್ಲ, ಇದು ಈ ತರ ಬೇರೆ ಬೇರೆ ರ್ಯಾಂಪ್ಸ್ ಇದೆ. ಓಕೆ, ಇದನ್ನ ನಾವು ಸೂಟ್ ಕೇಸ್ ತರ ಈ ತರ ಕ್ಲೋಸ್ ಮಾಡ್ಕೊಂಡು ಹಿಂಗ್ ಇಟ್ಕೊಂಡು ಕ್ಯಾರಿ ಮಾಡ್ಕೊಂಡು ಪೋರ್ಟಬಲ್ ಇದೆ. ಓಕೆ, ಇದು ಸಹ ಅಷ್ಟೇ, ಇದು ಪೋರ್ಟಬಲ್. ಇದು 3 ಫೀಟ್ ರ್ಯಾಂಪ್. ಆಮೇಲೆ ನಾವು ಎಷ್ಟು ಒಂದು 8-10 ಫೀಟ್ ವರ್ಗು ರ್ಯಾಂಪ್ ಮಾಡ್ತೀವಿ. 8-10 ಫೀಟ್ ವರ್ಗು ರ್ಯಾಂಪ್ ಮಾಡ್ತೀವಿ. ಆಮೇಲೆ ಇಲ್ಲಿ ಬಂದು ಇದು 3 ಫೋಲ್ಡ್ ರ್ಯಾಂಪ್. ಓಕೆ, ಇದು 3 ಫೋಲ್ಡ್ ಆಗತ್ತೆ. ಇದು ಹೆಂಗೆ ಮ್ಯಾಮ್ ಅದು ಇದನ್ನ ಓಕೆ, ಇದೊಂದು ಫೋಲ್ಡ್ ಇದೇ ತರ 3 ಫೋಲ್ಡ್ ಆಗಿ ಉದ್ದ ಆಗತ್ತೆ, ದೊಡ್ಡದಾಗ್ಬಿಡುತ್ತೆ. 9 ಫೀಟ್ ವರ್ಗು ಆಗತ್ತೆ. 9 ಫೀಟ್ ವರ್ಗು ಆಗುತ್ತೆ. ಇದನ್ನ ನಾವು ಟೆಂಪೋ ಟ್ರಾವೆಲರ್ ಇನ್ಸ್ಟಾಲ್ ಮಾಡ್ತೀವಿ. ಟೆಂಪೋ ಟ್ರಾವೆಲರ್ ಆಗ್ಲಿ, ಇದು ನಿಮ್ದು ವಿಂಗರ್ ಆಗ್ಲಿ, ಸೊ ವೀಲ್ ಚೇರ್ ಪರ್ಸನ್ ಡೈರೆಕ್ಟ್ಲಿ ಅದ್ರ ಮೇಲೆ ಹೋಗ್ಬಿಡ್ಬೋದು. ಇದು ಬಂದು ಮಾರುತಿ ಈಕೋಗ್ ಒಂದ್ ರ್ಯಾಂಪ್ ಮಾಡಿದೀವಿ. ಮಾರುತಿ ಈಕೋಗೆ ಒಂದ್ ರ್ಯಾಂಪ್. ಸೊ ಈಕೋ ಸೈಡ್ ಎಂಟ್ರಿ ಸ್ಲೈಡಿಂಗ್ ಡೋರ್ ಬರುತ್ತೆ, ಅಲ್ಲಿ ಸ್ಲೈಡ್ ಎಂಟ್ರಿ ಅಲ್ಲಿ ಇದನ್ನ ರ್ಯಾಂಪ್ ಹಾಕ್ತಿವಿ. ಅಲ್ಲಿಂದ ಅವರು ಇದನ್ನ ಹತ್ಕೊಂಡು ಹೋಗ್ಬೋದು, ಈಕೋ ರ್ಯಾಂಪ್. ಆಮೇಲೆ ಇದು ಬಂದು ನಮ್ ಪ್ರಾಡಕ್ಟ್ ಹೆಸರು ಟರ್ನ್ ಪ್ಲಸ್ ಎಕ್ಸೆಲರೇಟ್ ಅಂತ. ಎಕ್ಸೆಲರೇಟ್ ಪ್ರಾಡಕ್ಟ್. ಇದಕ್ಕೆ ಅಟ್ಯಾಚ್ಮೆಂಟ್ ಬರುತ್ತೆ, ಇದು ವೀಲ್ ಚೇರ್ ಅಟ್ಯಾಚ್ಮೆಂಟ್. ಇದು ಮೇಲ್ಗಡೆ ಡಿಟ್ಯಾಚ್ ಕೂಡ ಮಾಡ್ಬೋದು. ಈ ಸೀಟ್ ಕಾರ್ ಒಳಗಡೆ ಹೋಗುತ್ತೆ. ಆಮೇಲೆ ಈ ಸೀಟ್ ಬಂದು ಫುಲ್ಲಿ ಟೆಸ್ಟೆಡ್. ನಮ್ ಸೊಲ್ಯೂಷನ್ಸ್ ಎಲ್ಲ ಫುಲ್ಲಿ ಆಸ್ ಪರ್ ಆಟೋಮೋಟಿವ್ ಸ್ಟ್ಯಾಂಡರ್ಡ್ ಟೆಸ್ಟೆಡ್ ಆಗಿದೆ. ಇದನ್ನ ಸೀಟ್ ನೋಡ್ಬೋದು ನೀವು ಫಿನಿಶ್. ಇದ್ರ ಜೊತೆ ನಾವು ಸೀಟ್ ಬೆಲ್ಟ್ ಕೊಟ್ಟಿದೀವಿ. ಇವಾಗ ಪರ್ಸನ್ ಕೂತ್ಕೊಂಡ್ರೆ ಅವ್ರು ಏನು ಆಗ್ಬಾರ್ದಂತ ಸೀಟ್ ಬೆಲ್ಟ್ ಇದೆ. ಇವೆಲ್ಲ ಸೀಟ್ ಟೆಸ್ಟೆಡ್, ಈ ಟ್ರಾಲಿ ಎಲ್ಲ ಟೆಸ್ಟೆಡ್. ಪ್ಲಸ್ ಆ ಮೆಕ್ಯಾನಿಸಮ್ ಕಾರ್ ಒಳಗಡೆ ಹೋಗುತ್ತಲ್ಲ, ಅದು ಆಸ್ ಪರ್ ಆಟೋಮೋಟಿವ್ ಸ್ಟ್ಯಾಂಡರ್ಡ್. ಕ್ರಾಶ್ ಟೆಸ್ಟ್, ಸೀಟ್ ಬೆಲ್ಟ್ ಆಂಕರೇಜ್ ಟೆಸ್ಟ್, ಸಾಲ್ಟ್ ಸ್ಪ್ರೇ ಟೆಸ್ಟ್, ಬಹಳಷ್ಟು ಟೆಸ್ಟ್ ಆಸ್ ಪರ್ ಆಟೋಮೋಟಿವ್ ಸ್ಟ್ಯಾಂಡರ್ಡ್ಸ್ ಮಾಡಿದೀವಿ. ಆಮೇಲೆ ಅದು ಇನ್ನೊಂದ್ ಏನಂದ್ರೆ, ಇದು ಸೀಟ್ ಬಂದು ಸ್ಲೈಡ್ ಆಗಿ ಕಾರ್ ಒಳಗಡೆ ಹೋಗುತ್ತಲ್ಲ, ಅದಕ್ಕೆ ಸೇಫ್ಟಿ ಫೀಚರ್ಸ್ ನಾವು ನೋಡ್ಕೊಳ್ಳೇಬೇಕು ಆಸ್ ಪರ್ ಆಟೋಮೋಟಿವ್ ಸ್ಟ್ಯಾಂಡರ್ಡ್. ಆಮೇಲೆ ಇದೆಲ್ಲ ವಾರಂಟಿ ಎಲ್ಲ ಹೆಂಗೆ ಮ್ಯಾಮ್? ಇದೆಲ್ಲ ನಾವು ನಮ್ ಮೆಕ್ಯಾನಿಸಮ್ ಬಂದು 1 ವರ್ಷದಿಂದ 3 ವರ್ಷವರೆಗೂ ವಾರಂಟಿ ಇದೆ. ನೀವು ಪ್ರಾಡಕ್ಟ್ ಯಾವ ತಗೊಳ್ತೀರಾ ಅದ್ರ ಮೇಲೆ 1 year ಇಂದ up to 3 years ವಾರಂಟಿ ಇದೆ. ಬೇಕಿದ್ರೆ ಅವ್ರಿಗೆ ಎಕ್ಸ್ಟ್ರಾ ವಾರಂಟಿ ಪರ್ಚೇಸ್ ಮಾಡ್ಬೇಕಂದ್ರೆ ಅದನ್ನು ಮಾಡಬಹುದು. ಎಕ್ಸ್ಟೆಂಡೆಡ್ ವಾರಂಟಿ ಪರ್ಚೇಸ್ ಮಾಡ್ಕೋಬಹುದು. ಸೊ ಇವಾಗ ನೀವು ನೋಡ್ತಾ ಇದ್ದೀರಾ, ಇವೆಲ್ಲ ರೆಡಿ ಆಗಿದೆ. ಡಿಸ್ಪ್ಯಾಚ್ ರೆಡಿ ಆಗಿದೆ ಇವೆಲ್ಲ ಪ್ರಾಡಕ್ಟ್ಸ್. ನಾವು ಮೇಡ್ ಟು ಆರ್ಡರ್, ಕಸ್ಟಮರ್ ಆರ್ಡರ್ ಮಾಡಿದ್ರೆ ನಾವು ಕಸ್ಟಮೈಸ್ ಮಾಡಿ ಕಳಿಸ್ತೀವಿ. ಸೊ ಇವೆಲ್ಲ ಇವಾಗ ಡಿಸ್ಪ್ಯಾಚ್ ಆಗತ್ತೆ. ಇನ್ನು ಬೇರೆ ಮೆಕ್ಯಾನಿಸಮ್ಸ್ ಎಲ್ಲ ಇಲ್ಲಿ ಇಟ್ಟಿದೀವಿ, ಇದು ಅಷ್ಟೇ ಡಿಸ್ಪ್ಯಾಚ್ ಆಗತ್ತೆ. ನಮ್ದು ಕಂಪ್ನಿದು ಏನ್ ಸ್ಪೆಷಾಲಿಟಿ ಅಂದ್ರೆ, ನಾವು ಈ ಪ್ರಾಡಕ್ಟ್ ನ ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ, ನಾವು ಪ್ಯಾನ್ ಇಂಡಿಯಾ ಕಳಿಸ್ತೀರಾ. ಫಾರ್ ಎಕ್ಸಾಂಪಲ್ ಮ್ಯಾಮ್, ಇವಾಗ ಕರ್ನಾಟಕದಲ್ಲಿ ಬೇರೆ, ಇವಾಗ ಹುಬ್ಳಿಯಲ್ಲಿ ಯಾರೋ ನೋಡ್ತಾ ಇದ್ದಾರೆ, ಸೊ ಇದು ಅವ್ರ ಕಿಡ್ಸ್ ಗೆ ಬೇಕು ಅಂದ್ರೆ, ಸೊ ಅದಕ್ಕೆ ಏನ್ ಮಾಡೋದು? ಅದಕ್ಕೆ ಏನ್ ಮಾಡ್ಬೇಕಂದ್ರೆ, ಅವರು ಫಸ್ಟ್ ನಮ್ಗೆ ಕಾಂಟ್ಯಾಕ್ಟ್ ಮಾಡ್ಬೇಕು. ಅವ್ರು ಈ ತರ ನಮ್ ಕಾರ್ ಇದೆ, ಈ ತರ ಕಾರಿಗೆ ನಮ್ಗೆ ಒಂದ್ ಸೊಲ್ಯೂಷನ್ ಬೇಕು ಅಂತ ಹೇಳಿದ್ರೆ, ನಾವು ಇದನ್ನ ಆ ಕಾರ್ ತಕ್ಕಂತ ಮೆಕ್ಯಾನಿಸಮ್ ನಾವು ರೆಡಿ ಮಾಡಿ ಅವ್ರಿಗೆ ಅಲ್ಲಿ ಹುಬ್ಳಿ ಕಳಿಸ್ತೀವಿ. ಅಲ್ಲಿ ಹುಬ್ಳಿಯಲ್ಲಿ ನಮ್ ಇನ್ಸ್ಟಲೇಷನ್ ಪಾರ್ಟ್ನರ್ ಅವ್ರು ಬಂದ್ಬಿಟ್ಟು ಎಲ್ಲಾ ಸಿಟಿಯಲ್ಲೂ ನಮ್ ಇನ್ಸ್ಟಲೇಷನ್ ಪಾರ್ಟ್ನರ್ಸ್ ಇದ್ದಾರೆ. ಅವರೇ ಟೇಕ್ ಕೇರ್ ಮಾಡ್ತಾರೆ. ಅವ್ರ ಮೆಕ್ಯಾನಿಸಮ್ ಇನ್ಸ್ಟಾಲ್ ಮಾಡಿ ಆಮೇಲೆ ಮುಂದೆ ಸರ್ವಿಸಿಂಗ್ ಬಗ್ಗೆನೂ ಅವರೇ ಟೇಕ್ ಕೇರ್ ಅಷ್ಟೇ. ಆಮೇಲೆ ನಾವು ಹೇಗಿದ್ರು ನಾವು 3 years ವಾರಂಟಿ ಕೊಟ್ಟಿರ್ತೀವಿ ಪ್ರಾಡಕ್ಟ್ಸ್ ಗೆಲ್ಲ. ಸೊ ಅದ್ರ ಬಗ್ಗೆ ಅವ್ರು ಏನು ಯೋಚನೆ ಮಾಡೋದಿಲ್ಲ. ಆಮೇಲೆ ಅವ್ರು ಇಂಡಿಪೆಂಡೆಂಟ್ ಆಗಿ ಆ ಸೊಲ್ಯೂಷನ್ ಯೂಸ್ ಮಾಡಿ ಇರ್ಬೋದು. ಓಕೆ, ಸೊ ನೆಕ್ಸ್ಟ್ ನಿಮ್ದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಹಂಗೆ ನಾವು ನೋಡ್ತಾ ಇದ್ವಿ. ಸೊ ನೋಡ್ಬೋದು, ಇಲ್ಲೇ ಬಂದ್ಬಿಟ್ಟು ಎಲ್ಲಾ ಮ್ಯಾನುಫ್ಯಾಕ್ಚರಿಂಗ್ ಆಗೋದು. ಸೊ ನೀವು ಹಂಗೆ ಒಂದ್ಸತಿ ಫುಲ್ ಆಗಿ ನೋಡ್ಕೊಳ್ಳಿ. ಸೊ ಇಲ್ಲೇ ಬಂದ್ಬಿಟ್ಟು A to Z ಎಲ್ಲ ಪ್ರಾಡಕ್ಟ್ಸ್ ಮ್ಯಾನುಫ್ಯಾಕ್ಚರ್ ಎಲ್ಲ ಇಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಆಗೋದು. ಇದಕ್ಕೆ ಈ ಪ್ರಾಡಕ್ಟ್ ಎಲ್ಲ ತುಂಬಾ ಹೈ ಪ್ರಿಸಿಷನ್. ಸೊ ಇದಕ್ಕೆ ಜರ್ಮನ್ ಮೇಕ್ ಲೇಸರ್ ಕಟಿಂಗ್ ಮಷೀನ್ ಬೇಕಿತ್ತು. ಸೊ ಅದಕ್ಕೆ ನಾವು ಇದನ್ನ ತಗೊಂಡು ಇದನ್ನೆಲ್ಲ ಇದ್ ಮಾಡ್ಕೊಂಡಿದ್ದು ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಗೆ ಸೆಟಪ್ ಮಾಡಿದ್ದು.
ಸೊ Okay. ಇವಾಗ ನಾವು ಪ್ಯಾನ್ ಇಂಡಿಯಾ ಅರೌಂಡ್ 1000 ಕಸ್ಟಮರ್ಸ್ ಇದ್ದಾರೆ, 1000 ಗಿಂತ ಹೆಚ್ಚು ಕಸ್ಟಮರ್ಸ್ ಇದ್ದಾರೆ. ನಾವು ಮತ್ತೆ ಬೇರೆ ಕಸ್ಟಮರ್ಸ್ ಗೆ ಇದನ್ನ ಹೇಳ್ಬೇಕು ಇಷ್ಟಪಡ್ತೀವಿ, ಈ ತರ ಸೊಲ್ಯೂಷನ್ಸ್ ಯೂಸ್ ಮಾಡಿ ಬಹಳ ಡಿಗ್ನಿಫೈಡ್ ಆಗಿ ಲೀಡ್ ಮಾಡಬಹುದು, ಇಂಡಿಪೆಂಡೆಂಟ್ ಆಗಿ ಇರ್ಬೋದು, ಬೇರೆ ಯಾರು ಡಿಪೆಂಡ್ ಮಾಡಂಗಿಲ್ಲ. ಕಾರ್ ಸೀಟ್ ಇವಾಗ ಎಷ್ಟೊಂದ್ ಸತಿ ನಾವು ನಮ್ದು ಪೇರೆಂಟ್ಸ್ ಆಗ್ಲಿ, ನಮ್ ಗ್ರ್ಯಾಂಡ್ ಪೇರೆಂಟ್ಸ್ ಆಗ್ಲಿ, ಅವ್ರ ಕಾರು ಎಲ್ಲೋ ಹೊರಗಡೆ ಹೋಗ್ಬೇಕು, ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಅವ್ರು ಎಷ್ಟು ಯೋಚನೆ ಮಾಡ್ತಾರೆ, ಕಾರ್ ಒಳಗಡೆ ಕೂತ್ಕೊಳ್ಳೋದು ಎಷ್ಟು ಕಷ್ಟ ಆಗತ್ತೆ, ಕಾಲು ಎತ್ತಕ್ ಆಗಲ್ಲ. ಆ ಟೈಮಲ್ಲಿ ಸೀಟ್ ಹೊರಗಡೆ ರೊಟೇಟ್ ಆಗಿ ಹೊರಗಡೆ ಬಂದ್ಬಿಟ್ರೆ ಕೂತ್ಕೊಂಡು ಈಸಿಲಿ ಕೂತ್ಕೊಂಡು ಒಳಗಡೆ ಹೋಗ್ಬೋದು. ಸೊ ಅವ್ರ ಪಾರ್ಟ್ ಆಫ್ ದ ಎಲ್ಲಾ ಫಂಕ್ಷನ್ಸ್ ಆಗ್ಲಿ, ಮಾಲ್ಗೆ ಹೋಗೋದಾಗ್ಲಿ ಎಲ್ಲ ಮಾಡ್ಬೋದು. ಸೊ ಆ ತರ ಸೊಲ್ಯೂಷನ್ಸ್ ಇವೆಲ್ಲ ಸೊಲ್ಯೂಷನ್ ಇಲ್ಲ. ಓಕೆ. ಸೊ ನೆಕ್ಸ್ಟ್ ಮ್ಯಾಮ್, ನೆಕ್ಸ್ಟ್ ಒಂದು ಸೀಟ್ ಕೂಡ ನೀವು ಅದು ಸ್ಟಾರ್ಟಿಂಗ್ ಹೇಳಿದಿರಿ, ಕಾರ್ದು ಸೀಟ್ ಅಂತ ರೊಟೇಟಬಲ್. ಸೊ ಅದು ಕೂಡ ಇನ್ಸ್ಟಾಲೇಷನ್ ನೀವು ಹೆಂಗ್ ಮಾಡಿದೀರಾ ಅಂತ ನಮ್ ವ್ಯೂವರ್ಸ್ ಗೆ ತೋರಿಸ್ಕೊಡೋಣ. ಇದೇ ಆ ಸೀಟ್ ಅಲ್ಲ? ಇದೇ ಆ ಸೀಟು, ಇದೇ ಆ ಮೆಕ್ಯಾನಿಸಮ್. ಓಕೆ. ಸೊ ಈ ಮೆಕ್ಯಾನಿಸಮ್ ನಾವು ಕಾರ್ ಒಳಗಡೆ ಇನ್ಸ್ಟಾಲ್ ಮಾಡಿ ಸೀಟ್ ನ ಇನ್ಸ್ಟಾಲ್ ಮಾಡ್ತೀವಿ. ಕೆಲವೊಂದು ಮಾಡೆಲ್, ನಮ್ದು ಮ್ಯಾನ್ಯುಯಲ್ ಮಾಡೆಲ್ ಅಲ್ಲಿ ಎಕ್ಸಿಸ್ಟಿಂಗ್ ಕಾರ್ ಸೀಟೇ ನಾವು ಯೂಸ್ ಮಾಡ್ತೀವಿ. ಮತ್ ಹೈ ಎಂಡ್ ಮಾಡೆಲ್ಸ್ ಅಲ್ಲಿ ನಾವು ಬೇರೆ ಕಾರ್ ಸೀಟ್ ಕೊಡ್ತೀವಿ. ಸೊ ಇವಾಗ ಒಂದ್ ನೋಡೋಣ ಎಕ್ಸಿಸ್ಟಿಂಗ್ ಕಾರ್ ಸೀಟ್ ಅಲ್ಲಿ ನಾವು ಹೇಗೆ ಇದನ್ನ ಇನ್ಸ್ಟಾಲ್ ಮಾಡಿದೀವಿ. ಓಕೆ, ಇವಾಗ ಅದ್ ನೋಡೋಣ. ಅದಕ್ಕಿಂತ ಮುಂಚೆ ಮ್ಯಾಮ್ ಇನ್ನೊಂದು ಪ್ರಶ್ನೆ ಇದೆ. ಇವಾಗ ಫಾರ್ ಎಕ್ಸಾಂಪಲ್ ಈ ಡಿಸೇಬಲ್ ಪರ್ಸನ್ ಇರ್ತಾರಲ್ಲ, ಅವ್ರೇನಾದ್ರು ಕಾರ್ ಓಡಿಸ್ಬೇಕು ಅಂದ್ರೆ ಅದು ಕೂಡ ನಿಮ್ ಹತ್ರ ನಾನು ಕೇಳ್ಪಟ್ಟೆ. ಹೌದು, ಸೊ ಅದು ಕೂಡ ಅದನ್ನ ಕೂಡ ಡೆವಲಪ್ ಮಾಡ್ತಾ ಇದೀವಿ. ಆ ಸೊಲ್ಯೂಷನ್ ಗೆ ನಾವು ಪ್ರೆಸೆಂಟ್ ಮಾಡಿದ್ವಿ ಕರ್ನಾಟಕ ಸ್ಟಾರ್ಟ್ಅಪ್ ಎಲಿವೇಟ್ ಅಲ್ಲಿ. ನಾವು ಕರ್ನಾಟಕ ಸ್ಟಾರ್ಟ್ಅಪ್ ಈ ಸತಿ 2024 ವಿನ್ನರ್ಸ್ ಇದೀವಿ. ಆ ಸೊಲ್ಯೂಷನ್ ನಾವ್ ಇವಾಗ ಈ ವರ್ಷ ಇಯರ್ ಎಂಡ್ ಅಲ್ಲಿ ಲಾಂಚ್ ಮಾಡ್ತಾ ಇದೀವಿ. ಯಾವ ತರ ಕಾನ್ಸೆಪ್ಟ್ ಅದು ಎಕ್ಸ್ಪ್ಲೈನ್ ಮಾಡಕ್ಕೆ? ಅದೊಂದು ತುಂಬಾ ಒಳ್ಳೆ ಕಾನ್ಸೆಪ್ಟ್. ಇವಾಗ ಇಂಡಿಯಾದಲ್ಲೆಲ್ಲ ಬರೀ ಮ್ಯಾನ್ಯುಯಲ್ ಇತ್ತು. ಇವಾಗ ನಮ್ ಆಕ್ಸಲರೇಷನ್ ಬ್ರೇಕಿಂಗ್ ಕಾಲ್ ಬೇಕು. ಸೊ ಇವಾಗ ಕಾಲು ಒಬ್ಬೊಬ್ರದ್ದು ಇರಲಿಲ್ಲ, ಅವ್ರು ಆಪರೇಟ್ ಮಾಡಕ್ ಆಗಲ್ಲ. ಆವಾಗ ಮ್ಯಾನ್ಯುಯಲ್ ಆಗಿ ಅದನ್ನ ಎತ್ತಿ ಎಳೆದು ಮಾಡ್ತಾ ಇದ್ರು. ಇವಾಗ ನಾವು ಫುಲ್ಲಿ ಆಟೋಮ್ಯಾಟಿಕ್, ಒಂದ್ ಜಾಯ್ಸ್ಟಿಕ್, ಬರೀ ಒಂದ್ ಥಂಬ್ ಆಪರೇಷನ್ ಅಲ್ಲಿ ನೀವು ಎಕ್ಸಲರೇಷನ್ ಬ್ರೇಕಿಂಗ್ ಜಾಯ್ಸ್ಟಿಕ್ ತರಾನೇ. ಸೊ ಅದನ್ನ ಮಾಡ್ಕೋಬಹುದು. ಸೊ ಅದನ್ನ ಡೆವಲಪ್ ಮಾಡಿದೀವಿ, ಮಾಡ್ತಾ ಇದೀವಿ. ಇವಾಗ ನಾವು ಟ್ರಯಲ್ಸ್ ತಗೊಳ್ತಾ ಇದೀವಿ. ಈ ವೀಕೆಂಡ್ ಬರೋ ಫ್ರೈಡೆ ಸ್ಯಾಟರ್ಡೆ ನಮ್ಮ ಕೆಲವೊಬ್ರು ಫ್ರೆಂಡ್ಸ್, ಡಿಸೇಬಲ್ಡ್ ಫ್ರೆಂಡ್ಸ್ ಎಲ್ಲ ಬಂದು ಟ್ರಯಲ್ ಮಾಡ್ತಾ ಇದ್ದೀವಿ. ಒಂದ್ ಕ್ಲಿನಿಕ್ ತರ ರನ್ ಮಾಡ್ತಾ ಇದೀವಿ. ಸೂಪರ್ ಸೂಪರ್, ಒಳ್ಳೇದಾಗ್ಲಿ ಮ್ಯಾಮ್. ಸೊ ಈ ಡೆಫಿನೆಟ್ಲಿ ಇಯರ್ ಎಂಡ್ ವರ್ಗಳೆ ಜನ ಅದನ್ನ ಯೂಸ್ ರೆಡಿ ಆಗ್ಬಿಡುತ್ತೆ. ಸೊ ನಿಮ್ ಕಾರ್ ರಿಲೇಟೆಡ್ ಅಕ್ಸೆಸಿಬಿಲಿಟಿ ಏನೇ ಬೇಕು ಎಲ್ಲ ಸೊಲ್ಯೂಷನ್ಸ್ ನಾವು ರೆಡಿ ಮಾಡ್ತೀವಿ. ಎಲ್ಲ ಸೊಲ್ಯೂಷನ್ಸ್ ಇಲ್ಲಿ ರೆಡಿ ಮಾಡ್ತೀವಿ. ಸೊ ಅದಕ್ಕೆ ಏನೇ ರಿಕ್ವೈರ್ಮೆಂಟ್ ಇದ್ರು ಇಲ್ಲಿ ಬರ್ಬೋದು. ಸೂಪರ್. ಸೊ ಇವಾಗ ನೆಕ್ಸ್ಟ್ ಬನ್ನಿ ಮ್ಯಾಮ್, ಕಾರಲ್ಲಿ ನೀವು ಇನ್ಸ್ಟಾಲ್ ಮಾಡಿದಿರಿ ಅಂತ ಹೇಳಿದ್ರಿ. ಸೊ ಅದು ಕೂಡ ನೋಡಬಹುದು. ಇಲ್ಲೊಂದು ರ್ಯಾಂಪ್ ಇದೆ ಮ್ಯಾಮ್. ಸೊ ಇಲ್ಲೊಂದು ರ್ಯಾಂಪ್ ಇದೆ, ನೀವು ನೋಡ್ಕೋಬಹುದು ಯಾವ ತರ ಈ ರ್ಯಾಂಪ್ ಇದೆ. ಇದು ಅಲ್ಯೂಮಿನಿಯಂ, ಇದೆಲ್ಲ ಲೈಟ್ ವೇಟ್. ಇದು ನೋಡಿದ್ರೆ 6 feet ಇದೆ ರ್ಯಾಂಪ್. ಬಟ್ ಇದು ಬಂದು ಬರೀ ಒಂದು 11.5 kgs ಅಷ್ಟೇ ಇರುತ್ತೆ. ಆಮೇಲೆ ಇದ್ರ ವೇಟ್ ಬೇರಿಂಗ್ ಕೆಪಾಸಿಟಿ ಬಂದು 250 kgs ಬೇರ್ ಮಾಡುತ್ತೆ ಇದು. ಸೊ ನೀವು ವೀಲ್ ಚೇರ್ ಈಸಿಲಿ ತಗೊಂಡ್ ಹೋಗ್ಬೋದು. ಆಮೇಲೆ ಬೇಡಿದ್ದಾಗ ಅದನ್ನ ಎತ್ತಿ ಸೈಡ್ ಅಲ್ಲಿ ಇಟ್ಕೊಬಹುದು. ಓಕೆ. ಸೊ ಇವಾಗ ನೋಡ್ಬೋದು. ಸೊ ಇದೇ ಬಂದ್ಬಿಟ್ಟು ಇವ್ರದ್ದು ಕಂಪನಿ ಟ್ರೂ ಅಸಿಸ್ಟಿವ್ ಟೆಕ್ನಾಲಜಿ. ಸೊ ಇವಾಗ ಈ ಕಾರ್ಗೆ ಬಂದ್ಬಿಟ್ಟು ಇನ್ಸ್ಟಾಲೇಷನ್ ಮಾಡಿದ್ದಾರೆ ನೋಡಿ. ಸೀಟು ಇದೆ, ಅದು ಇದು ಹೆಂಗ್ ವರ್ಕ್ ಆಗುತ್ತೆ ಅಂತ ನಮ್ಮ ವ್ಯೂವರ್ಸ್ ಗೆ ತೋರಿಸ್ತೀವಿ. ಇದನ್ನ ಮೆಕ್ಯಾನಿಸಮ್ ನಾವು ಸೀಟ್ ಕೆಳಗಡೆ ಇದನ್ನ ಇನ್ಸ್ಟಾಲ್ ಮಾಡ್ತೀವಿ. ಅದ್ರ ಮೇಲ್ಗಡೆ ಎಕ್ಸಿಸ್ಟಿಂಗ್ ಕಾರ್ ಸೀಟ್ ಇದು, ಇದನ್ನ ಇನ್ಸ್ಟಾಲ್ ಮಾಡ್ತೀವಿ. ಎಕ್ಸಿಸ್ಟಿಂಗ್ ಕಾರ್ ಸೀಟ್ ಅಲ್ಲಿ ಕೂಡ ಮಾಡ್ಕೊಡ್ತೀರಾ? ಮ್ಯಾನ್ಯುಯಲ್ ವೇರಿಯಂಟ್ ಬಂದು ಎಕ್ಸಿಸ್ಟಿಂಗ್ ಕಾರ್ ಸೀಟ್ ಅಲ್ಲೇ ಹೋಗುತ್ತೆ. ಸೊ ಇದು ಕೆಲವೊಂದ್ ಕಾರ್ ಸೀಟ್ ಅಲ್ಲಿ ಅದು ನಿಮ್ದು ಇದು ಸೀಟ್ ಬಂದು ಹೊರಗಡೆ ವೀಲ್ ಚೇರ್ ಆಗೋ ತರ ಇದ್ರೆ ಅದಕ್ಕೆ ಸ್ಪೆಷಲ್ ಸೀಟ್. ಆಮೇಲೆ ಎಕ್ಸಿಸ್ಟಿಂಗ್ ಕಾರ್ ಸೀಟ್ ಜೊತೆ ಬೇಕಂದ್ರೆ ಅದು ಕೆಲವೊಂದ್ ಕಾರಲ್ಲಿ ಸಪೋರ್ಟ್ ಆಗುತ್ತೆ. ಎಲ್ಲಿ ಸಪೋರ್ಟ್ ಆಗುತ್ತೆ ಯಾವ ಕಾರ್ಗೆ ಸಪೋರ್ಟ್ ಆಗುತ್ತೆ ಮ್ಯಾಮ್? 80% ಕಾರ್ಸ್ ಮಾಡೆಲ್ಸ್ ಅಲ್ಲಿ ನೀವು ಬಂದು ಟೊಯೋಟಾ ಆಗ್ಲಿ, ಮಾರುತಿ, ಹ್ಯುಂಡೈ, ಆಮೇಲೆ ಸ್ಕೋಡಾ, ವೋಕ್ಸ್ ವ್ಯಾಗನ್, ಆಮೇಲೆ ಎಲ್ಲ ವೇರಿಯಂಟ್ 80% ಕಾರ್ಸ್ ತನಕ ಸಪೋರ್ಟ್ ಆಗುತ್ತೆ. ಕೆಲವೊಂದ್ರಲ್ಲಿ ಬ್ಯಾಟ್ರಿ ಪ್ಯಾಕ್ ಬರುತ್ತೆ, ಅವಾಗ ಇನ್ಸ್ಟಾಲ್ ಮಾಡಕ್ ಆಗಲ್ಲ ಕೆಳಗಡೆ. ಅದ್ರ ಮೇಲೆ ಮಾಡಿದ್ರೆ ಸೀಟ್ ಹೈಟ್ ತುಂಬಾ ಜಾಸ್ತಿ ಆಗ್ಬಿಡುತ್ತೆ. ಈ ಸೊಲ್ಯೂಷನ್ ಬಂದು ನಾವು ಇಲ್ಲಿ ಎಲೆಕ್ಟ್ರಿಕ್ ವೇರಿಯಂಟ್ ಇನ್ಸ್ಟಾಲ್ ಮಾಡಿದೀವಿ. ಅದಕ್ಕೊಂದು ರಿಮೋಟ್ ಬರುತ್ತಿದೆ. ಈ ರಿಮೋಟ್ ನ ನೀವು ಔಟ್ ಅಂತ ಪ್ರೆಸ್ ಮಾಡಿದ್ರೆ ಇದು ಆಟೋಮ್ಯಾಟಿಕ್ಲಿ ಹೊರಗಡೆ ಬರುತ್ತೆ, ಆಚೆ ಕಡೆ ಬಂದ್ಬಿಡುತ್ತೆ. ಆಚೆ ಕಡೆ ಫ್ರೆಂಡ್ಸ್ ಹಂಗೆ ನೀವು ನೋಡ್ತಾನೆ ಇರ್ಬೋದು. ಸೊ ಇದಕ್ಕೆಲ್ಲ ಕೂಡ ವಾರಂಟಿ ಇದೆ ಅಲ್ಲ ಮ್ಯಾಮ್? ಇದಕ್ಕೆಲ್ಲ ವಾರಂಟಿ ಇದೆ. ಸೊ ಆಲ್ ಇಂಡಿಯಾ ವಾರಂಟಿ ಇದೆ. ಆಮೇಲೆ ಈ ಸೊಲ್ಯೂಷನ್ಸ್ ಬಂದು ಇದು ಕಾರಲ್ಲಿ ಹಾಕಿರೋದ್ರಿಂದ ನಾನು ಹೇಳ್ದಂಗೆ ಬಹಳಷ್ಟು ಸೇಫ್ಟಿ ಮೆಷರ್ಸ್ ಎಲ್ಲ ತಗೊಂಡಿದೀವಿ. ಟೆಸ್ಟಿಂಗ್ ಎಲ್ಲ ಆಗಿದೆ, ಏನು ಆಗ್ಬಾರ್ದಂತ. ಸೊ 100% ಸೇಫ್ ಅಂಡ್ ಸೆಕ್ಯೂರ್. ಓಕೆ. ಆಮೇಲೆ ಇದು ನನ್ ವೆಯ್ಟ್ ಬೇರ್ ಮಾಡುತ್ತಾ ಮ್ಯಾಮ್? ಹೌದೌದು. ಹೌದೌದು.
150 kgs ವೇಟ್ ಬೇರಿಂಗ್ ಕೆಪಾಸಿಟಿ ಇದೆ 150 kgs. ಹೌದು. ಓಕೆ, ನೀವು ಆಯ್ತಲ್ಲ, ನಾನು ಇವಾಗ ಒಳಗಡೆ ನೀವು ಕಾಲಿದು ಫುಟ್ ರೆಸ್ಟ್ ಮೇಲೆ ಇಟ್ಕೊಂಡ್ಬಿಡ್ಬೋದು. ಓಕೆ, ಸೂಪರ್ ಆಗಿದೆ. ವೆಯ್ಟ್ ಆರಾಮಾಗಿ ಬೇರ್ ಹೌದು, ಮಾಡ್ತಾರೆ. 150 kgs 150 kgs ತನಕ. Okay. ಹೌದು. ಆಮೇಲೆ ನೀವು ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ನೀವು ಹೋಗಿ ಹೌದು, ಚೇರ್ ಅಲ್ಲಿ ಹೌದು. ಕೂತ್ಕೊಂಡ್ಬಿಡ್ಬೋದು. ಕರೆಕ್ಟ್. ಆಮೇಲೆ ಈಸಿಲಿ ಒಳಗಡೆ ಹೋಗುತ್ತೆ. ಅವಾಗ ನಿಮ್ಗೆ ಯೋಚನೆ ಮಾಡೋದ್ ಬೇಕಾಗಲ್ಲ ಯಾಕೆ ಹೊರಗಡೆ ಹೋಗ್ಬೇಕು ಅಂತ. ಸೊ ಈಸಿಲಿ ನೀವು ಹೊರಗಡೆ ಹೋಗ್ಬೋದು, ಏನೋ ಎಲ್ಲ ಮಾಡ್ಬೋದು. ಸೊ ಇದು ಬಿಟ್ಟು ಬೇರೆ ಏನೇನ್ ಪ್ರಾಡಕ್ಟ್ಸ್ ನಿಮ್ ಹತ್ರ ಇದೆ ಮ್ಯಾಮ್? ಬೇರೆ ಇದೆ, ಎವ್ರಿಥಿಂಗ್ ರಿಲೇಟೆಡ್ ಟು ಕಾರ್ ವೆಹಿಕಲ್ ಆಕ್ಸೆಸಿಬಿಲಿಟಿ ನಮ್ಮ ಹತ್ರ ಇದೆ. ಮತ್ತೆ ಬೇರೆ ಪ್ರಾಡಕ್ಟ್ಸ್ ಇದೆ, ಶಿಫ್ಟಿಂಗ್ ಮಾಡಕ್ಕೆ, ವೀಲ್ ಚೇರ್ ಇಂದ ಕಾರ್ ಸೀಟ್ ಗೆ ಶಿಫ್ಟ್ ಮಾಡಕ್ಕೆ ಆ ಸೊಲ್ಯೂಷನ್ಸ್ ಇದೆ. ಪ್ಲಸ್ ನಮ್ಗೆ ಇದು ನಿಮ್ದು ದೊಡ್ಡ ವೆಹಿಕಲ್ಸ್ ಗೆ ಫುಲ್ ಚೇರ್ ಹೊರಗಡೆ ಬಂದು ಒಂದ್ ವೀಲ್ ಚೇರ್ ಆಗ್ಬಿಡತ್ತೆ, ಆ ಪ್ರಾಡಕ್ಟ್ಸ್ ಇದೆ. ರ್ಯಾಮ್ಸ್ ಇದೆ, ವೆಹಿಕಲ್ ರ್ಯಾಮ್ಸ್ ಇದೆ, ಇವೇ ಎಲ್ಲ ಪ್ರಾಡಕ್ಟ್ಸ್ ಇರೋದು. ಓಕೆ, ಸೂಪರ್. ಸೊ ಆಲ್ಮೋಸ್ಟ್ ಲೈಕ್ ಪ್ಯಾನ್ ಇಂಡಿಯಾ ನೀವು ಶಿಪ್ಮೆಂಟ್ ಮಾಡ್ತೀವಿ. ಆಮೇಲೆ ಅಬೌಟ್ 80% ಕಾರ್ ಮಾಡೆಲ್ಸ್ ನ ಸಪೋರ್ಟ್ ಮಾಡ್ತೀವಿ. ಆಮೇಲೆ ಕಾರ್ ವಾರಂಟಿಗೆ ಏನು ಎಫೆಕ್ಟ್ ಆಗಲ್ಲ, ಆಮೇಲೆ ಇನ್ಶೂರೆನ್ಸ್ ಗೆ ಎಫೆಕ್ಟ್ ಆಗಲ್ಲ. ಯಾಕಂದ್ರೆ ನಾವು ಇದನ್ನ ಮಾಡಿಫೈ ಮಾಡ್ತಾ ಇಲ್ಲ, ಎಕ್ಸಿಸ್ಟಿಂಗ್ ಸೀಟ್ ಕೆಳಗಡೆನೆ ಹಾಕ್ತಾ ಇದೀವಿ. ಸೊ ನಾವು ಇನ್ನೊಂದ್ ಏನಂದ್ರೆ, ಇವಾಗ ಇದು ನಾವು ಈ ರೀಸೆಂಟ್ ಆಗಿ ನಮ್ಮ ಯಾತ್ರಿ ಜೊತೆ ಟೈಅಪ್ ಆಗಿದೀವಿ. ನಮ್ಮ ಯಾತ್ರಿ ಅವ್ರು ಕೆಲವೊಂದು ಕಾರ್ಸ್ ಎಲ್ಲ ಇನ್ಸ್ಟಾಲ್ ಮಾಡಿದೀವಿ. ಹೆಂಗ್ ವರ್ಕ್ ಆಗುತ್ತೆ ಮ್ಯಾಮ್ ಅದು? ಅದು ಅವ್ರದ್ದು ನಮ್ಮ ಯಾತ್ರಿದು ಸ್ಪೆಷಾಲಿಟಿ ಏನಂದ್ರೆ ಪರ್ಪಲ್ ರೈಡ್ ಅಂತ ಒಂದು ಫೀಚರ್ ಇದೆ ಅವ್ರದ್ರಲ್ಲಿ. ಸೊ ಅದರಲ್ಲಿ ಅವರು ಬಂದು ಕಾರ್ ಡಿಸೇಬಲ್ಡ್ ಜನರಿಗೆ ಕಾರ್ ಬುಕಿಂಗ್ ಮಾಡ್ಕೋಬಹುದು. ಲೋಕೋಮೋಟಿವ್ ಡಿಸೇಬಿಲಿಟಿ, ಬೇರೆ ಬೇರೆ ಡಿಸೇಬಿಲಿಟಿಗೆ ಪರ್ಪಲ್ ರೈಡ್ ಅವ್ರು ಬುಕ್ ಮಾಡಿದ್ರೆ ಈ ತರ ಒಂದು ವೆಹಿಕಲ್ ಅವ್ರಿಗೆ ಹೋಗುತ್ತೆ. ಸೂಪರ್ ಮ್ಯಾಮ್. ಅದರಲ್ಲಿ ಕೂಡ ನಿಮ್ ಪ್ರಾಡಕ್ಟ್ ಇನ್ಸ್ಟಾಲ್ ಆಗಿರೋದು ಆಗಿದೆ ಕೆಲವೊಂದ್ ಕಾರ್ಸ್ ಅಲ್ಲಿ. ಸೊ ನಾವು ಏನ್ ಇಷ್ಟ ಪಡ್ತೀವಿ ಅಂದ್ರೆ ಹೇಳಕ್ಕೆ, ಗವರ್ಮೆಂಟ್ ಬಂದಿ ನಮ್ ಕರ್ನಾಟಕ ಗವರ್ಮೆಂಟ್ ಆಗ್ಲಿ ಯಾವುದೇ ಗವರ್ಮೆಂಟ್ ಆಗ್ಲಿ ಈ ತರ ಇನಿಷಿಯೇಟಿವ್ ನ ಸಪೋರ್ಟ್ ಮಾಡಿ ಇನ್ನೂ ಇಷ್ಟ ಪರ್ಸೆಂಟೇಜ್ ಅಂತ ಅವರು ಇದ್ ಹಾಕ್ಬೇಕು. ಟ್ಯಾಕ್ಸೀಸ್ ಅಲ್ಲಿ ಎಷ್ಟು ಜನ, ಎಲ್ರಿಗೂ ಎಲ್ಲರ ಹತ್ರನು ಕಾರ್ ಇರಲ್ಲ, ಎಲ್ಲರ ಹತ್ರನು ಇದನ್ನ ಇನ್ಸ್ಟಾಲ್ ಮಾಡ್ಕೊಳ್ಳೋ ಕೆಪಾಸಿಟಿ ಇರಲ್ಲ. ಬಟ್ ನಿಮ್ ಟ್ಯಾಕ್ಸಿ ಇವಾಗ ಓಲಾ ಊಬರ್ ನಾವ್ ಹೇಗ್ ಬುಕ್ ಮಾಡ್ತೀವಿ, ಮುಂಚೆ ಎಲ್ಲ ಓಲಾ ಊಬರ್ ಇರ್ಲಿಲ್ಲ, ಎಲ್ಲರೂ ಅವರೇ ಕಾರಲ್ಲಿ ಹೋಗ್ಬೇಕಾಗಿತ್ತು, ಇಲ್ಲಾಂದ್ರೆ ಬಸ್ ಅಲ್ಲಿ ಹೋಗ್ಬೇಕಿತ್ತು. ಇವಾಗ ನಾವು ಈ ತರ ಕಾರಲ್ಲಿ ಈ ತರ ಸೊಲ್ಯೂಷನ್ಸ್ ಇದ್ರೆ ಅವಾಗ ಬುಕಿಂಗ್ ಮಾಡಕ್ಕೆ ಎಲ್ಲ ಅವರಿಗೆ ಎಷ್ಟು ಈಸಿ ಆಗುತ್ತೆ, ಎಷ್ಟು ಕನ್ವೀನಿಯಂಟ್ ಆಗಿ, ಎಷ್ಟು ಜನ ಹೊರಗಡೆ ಹೋಗಿ ನಾರ್ಮಲ್ ಲೈಫ್ ಲೀಡ್ ಮಾಡಬಹುದು. ಓಕೆ, ತುಂಬಾ ಜನ ಈ ತರ ಎಲ್ಲ ಪ್ರಾಬ್ಲಮ್ ಇದ್ರೆ ಅವರೇ ಒಂದು ಡಿಪ್ರೆಷನ್ ಅಲ್ಲಿ ಮನೆಯಲ್ಲೇ ಇರ್ತಾರೆ. ಕರೆಕ್ಟ್. ಅವ್ರು ಹೊರಗಡೆ ಬರ್ಬೋದು, ಅವರು ದೇವಸ್ಥಾನಕ್ಕೆ ಹೋಗ್ಬೋದು, ಎಲ್ಲೇ ಫಂಕ್ಷನ್ಸ್ ಹೋಗ್ಬೋದು, ಎಲ್ಲ ಅವರು ಡಿಗ್ನಿಫೈಡ್ ಆಗಿ ಇಂಡಿಪೆಂಡೆಂಟ್ ಆಗಿ ಇರ್ಬೋದು. ಸೊ ನಾನು ಗವರ್ಮೆಂಟ್ ಗೆನು ಅರ್ಜ್ ಮಾಡ್ತೀನಿ, ಅವ್ರು ಈ ತರ ಕಂಪಲ್ಷನ್ ಮಾಡ್ಬೇಕು ಟ್ಯಾಕ್ಸಿ ಕಂಪ್ನೀಸ್ ಅಲ್ಲಿ ಇನ್ಸ್ಟಾಲ್ ಮಾಡಕ್ಕೆ, ಎಲ್ಲ ಮಾಡಕ್ಕೆ ಅಂತ. ಸೊ ಅಷ್ಟೇ ಅಲ್ಲ ಮ್ಯಾಮ್, ಆಲ್ಮೋಸ್ಟ್. ಹೌದು. ಮತ್ತೆ ಇನ್ನೊಂದ್ ಏನಂದ್ರೆ, ಇದು ಏರ್ಪೋರ್ಟ್ ಗೆ ಏನಂದ್ರೆ, ಇವಾಗ ಏರ್ಪೋರ್ಟ್ ಹೋಗಕ್ಕೆ ಎಷ್ಟೊಂದ್ ಜನ, ಸಾವಿರಾರು ಜನ ಏರ್ಪೋರ್ಟ್ ಹೋಗ್ತಾರೆ. ನಮ್ಮ ಇಂಡಿಯಾದಲ್ಲೇ ನೋಡಕ್ ಹೋದ್ರೆ ಮೋರ್ ದನ್ 10 crores ಪೀಪಲ್ ವಿತ್ ಡಿಸೇಬಿಲಿಟಿ ಇದಾರೆ. 10 crores people. ಅವಾಗ ನಾವ್ ಇವಾಗ ಇನ್ಸ್ಟಾಲ್ ಮಾಡಿರೋದು ಬರೀ 1000 ಆಡ್ ಕಾರ್ಸ್ ಅಲ್ಲಿ ಇನ್ಸ್ಟಾಲ್ ಮಾಡಿದೀನಿ. ಈಗ ಎಷ್ಟೊಂದ್ ಜನ ಇದಾರೆ, ಎಷ್ಟೊಂದ್ ನೆಸೆಸಿಟಿ ಇದೆ, ನೀಡ್ ಇದೆ. ನಾನೇನ್ ಇಷ್ಟಪಟ್ಟು ರಿಕ್ವೆಸ್ಟ್ ಮಾಡ್ತೀನಿ ಅಂದ್ರೆ, ಇದನ್ನ ಬೇರೆ ಬೇರೆ ಜನಕ್ಕೆ ಗೊತ್ತಾಗ್ಬೇಕು, ಈ ತರ ಸೊಲ್ಯೂಷನ್ಸ್ ಇಲ್ಲಿದೆ. ಇಲ್ಲಿ ನಮ್ಮ ಇಂಡಿಯಾದಲ್ಲೇ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದೀವಿ, ಬೇರೆ ಕಂಟ್ರಿಯಿಂದ ಏನ್ ಬರ್ಬೇಕಂತ, ಇಂಪೋರ್ಟ್ ಮಾಡ್ಬೇಕಂತ ಇಲ್ಲ, ಕಾಸ್ಟ್ ಎಫೆಕ್ಟಿವ್ ಸೊಲ್ಯೂಷನ್ ನಾವು ಮಾಡ್ತಾ ಇದೀವಿ. ಎಲ್ರು ಇದನ್ನ ಎಕ್ಸೆಪ್ಟ್ ಮಾಡಿ ಸ್ಪ್ರೆಡ್ ಮಾಡ್ಬೇಕು ಈ ವರ್ಡ್ ಅಂತ. ಸೊ ಅದೇ ವಿಡಿಯೋ ಕೂಡ ಫ್ರೆಂಡ್ಸ್, ಐ ಮೀನ್ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಈ ವಿಡಿಯೋನ ಶೇರ್ ಮಾಡಿ, ಈ ವಿಡಿಯೋನ ತುಂಬಾ ಜನಕ್ಕೆ ಶೇರ್ ಮಾಡಿ, ಈ ವಿಡಿಯೋ ಫುಲ್ ವೈರಲ್ ಆಗ್ಲಿ. ಸೊ ಇದು ಬಂದ್ಬಿಟ್ಟು ಪ್ರತಿಯೊಂದು ಮನೆಯಲ್ಲಿ ಇರಬೇಕು. ಲೈಕ್ ಯಾರ್ಯಾರು ಅವ್ರ ಮನೆಯಲ್ಲಿ ಬಂದ್ಬಿಟ್ಟು ಫಿಸಿಕಲಿ ಚಾಲೆಂಜ್ ಪರ್ಸನ್ ಇರ್ತಾರೆ, ಸೊ ಸೀನಿಯರ್ ಸಿಟಿಸನ್ ಯಾರ್ಯಾರು ಇರ್ತಾರೆ, ಸೊ ಅವ್ರಿಗೆಲ್ಲ ಬಂದ್ಬಿಟ್ಟು ಈ ವಿಡಿಯೋ ಹೋಗ್ಬೇಕು. ಸೊ ಎಷ್ಟಾಗುತ್ತೋ ಅಷ್ಟು ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ. ಇದು ಒಂದು ಒಳ್ಳೆ ಯೂಸ್ಫುಲ್ ಕಂಟೆಂಟ್ ಅಂತಾನೆ ಹೇಳಕ್ಕೆ ತುಂಬಾ ಇಷ್ಟಪಡ್ತಾ ಇದೀವಿ. ಯಾಕಂದ್ರೆ ಮ್ಯಾಮ್ ಇವಾಗ ಕಂಪ್ಲೀಟ್ ಆಗಿ ನಿಮ್ಗೆ ಕೊಟ್ರು ಯಾವ್ಯಾವ ಮಾಡೆಲ್ಸ್ ಅಲ್ಲಿ ಇದೆ, ಸೊ ಏನೇನಂತ. ಸೊ ನಿಮ್ಗೆ ಏನಾದ್ರೂ ಇಷ್ಟ ಆಯ್ತು ಅಂದ್ರೆ, ಈ ತರ ಪ್ರಾಡಕ್ಟ್ಸ್ ಪರ್ಚೇಸ್ ಮಾಡಬೇಕು, ಫಸ್ಟ್ ಟೈಮ್ ನೀವು ನೋಡ್ತಾ ಇದ್ರೆ ಕೂಡ ಕಮೆಂಟ್ಸ್ ಮಾಡಿ. ಸೊ ಬೇರೆಯವ್ರು ಕೂಡ ಯೂಸ್ಫುಲ್ ಆಗುತ್ತೆ. ಡೈರೆಕ್ಟ್ ಆಗಿ ನಮ್ ಕರ್ನಾಟಕದ ನಮ್ ಬ್ಯಾಂಗ್ಳೂರಲ್ಲಿ ನೀವು ಯಾರಾದ್ರೂ ಇದ್ರೆ, KR ಪುರಂ ಅಲ್ಲೇ ಇರೋದು ಇವ್ರದ್ದು, ಫಿನಿಕ್ಸ್ ಮಾಲ್ ಹತ್ರ ಬರುತ್ತೆ, ಸೆಕೆಂಡ್ ಲೆಫ್ಟ್. ಸೊ ಡೈರೆಕ್ಟ್ ಆಗಿ ಇವ್ರ ಸ್ಟೋರ್ಗೆ ವಿಸಿಟ್ ಮಾಡಿ, ಶೋರೂಮ್ಗೆ. ನಿಮ್ಗೆ ತುಂಬಾ ವೆರೈಟೀಸ್ ಆಫ್ ಮಾಡೆಲ್ಸ್ ಡೆಮೋ ಕಾರ್ ಅಲ್ಲಿ ಕೂಡ ಇನ್ಸ್ಟಾಲ್ ಮಾಡಿರ್ತಾರೆ. ಎಲ್ಲ ನಿಮ್ಗೆ ನೋಡಿ ಯಾವ್ದು ನಿಮ್ಗೆ ಇಷ್ಟ ಆಗುತ್ತೋ ಅದ್ ನಿಮ್ ಕಾರ್ಗೆ ನೀವು ಹಾಕ್ಸ್ಕೊಬಹುದು. ನಿಮ್ ಮಕ್ಕಳು ಕೂಡ ಇಂಡಿಪೆಂಡೆಂಟ್ ಆಗಿ ಫೀಲ್ ಮಾಡ್ತಾರೆ, ಬೇರೆ ಯಾರನ್ನೂ ಡಿಪೆಂಡ್ ಮಾಡಿ ಆ ತರ ಎಲ್ಲ ಏನು ಇರಲ್ಲ. ಸೊ ಅವ್ರು ಕೂಡ ಒಂದು ಒಳ್ಳೆ ಆಪರ್ಚುನಿಟಿ ಅಂತಾನೆ ಹೇಳ್ಬೋದು. ನಾನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಈ ಕಾರ್ನ ಬೇಕಿದ್ರೆ ಜನ ಬುಕ್ ಮಾಡ್ಕೋಬಹುದು.
ಓಕೆ ಬುಕ್ ಮಾಡ್ಕೊಬಹುದು. ಬುಕ್ ನಂಬರ್ಸ್ ಬಂದ್ಬಿಟ್ಟು ಇದೇ ನಂಬರ್, ಇದೇ ನಂಬರ್ಸ್, ಇಲ್ಲಿ ನಂಬರ್ಸ್ ಇದೆ. ಸೊ ನಂಬರ್ಸ್ ನೋಡ್ಕೊಳ್ಳಿ, ನಂಬರ್ಸ್ ಮೆನ್ಷನ್ ಆಗಿದೆ ಸ್ಕ್ರೀನ್ ಮೇಲೆ ಕೂಡ ಈ ನಂಬರ್ಸ್ ಕೊಡ್ತೀವಿ. ಸೊ ಯಾರಿಗಾದ್ರೂ ಬಂದ್ಬಿಟ್ಟು ಈ ಟ್ಯಾಕ್ಸಿ ಬೇಕು ಅಂದ್ರೆ ನೀವು ಆರಾಮಾಗಿ ಬುಕ್ ಮಾಡ್ಕೋಬಹುದು. ನಾವು ನಿಮ್ ಹತ್ರ ಬಂದು ಇದನ್ನ ಪಿಕಪ್ ಅಂಡ್ ಡ್ರಾಪ್ ಮಾಡ್ತೀವಿ. ಜಾಸ್ತಿ ಜನ ಏರ್ಪೋರ್ಟ್ ಹೋಗಕ್ಕೆ ತುಂಬಾ ಈ ಕಾರ್ ನ ಯೂಸ್ ಮಾಡ್ತಾರೆ. ಸೊ ಈ ಕಾರ್ ಅಲ್ಲಿ ಅವರಿಗೆ ಈ ಸೀಟ್ ಒಂದ್ ಬಂದ್ಬಿಡತ್ತಲ್ಲ, ಸೊ ಅಲ್ಲಿ ಏರ್ಪೋರ್ಟ್ ಹೋಗಕ್ಕೆ ಲಾಂಗ್ ಡಿಸ್ಟೆನ್ಸ್ ಎಲ್ಲ ಯೂಸ್ ಮಾಡ್ತಾರೆ. ಇದು ಬಂದ್ಬಿಟ್ಟು ಬೇರೆ ಬ್ಯಾಂಗ್ಳೂರಲ್ಲಿ ಮಾತ್ರ. ಓಕೆ, ಬ್ಯಾಂಗ್ಳೂರ್ ಸಿಟಿಯಲ್ಲಿ ಈ ಕಾರ್ನ ಬುಕ್ ಮಾಡ್ತೀವಿ. ಸೊ ಫ್ರೆಂಡ್ಸ್, ಇವಾಗ ಒಂದು ಕಸ್ಟಮರ್ ಇದ್ದಾರೆ. ಸೊ ಹಾಯ್ ಸರ್. ಸರ್ ನಿಮ್ಮ ಹೆಸರು? ಸರ್ ಜಿ ಸಂಪತ್ ಕುಮಾರ್. ಓಕೆ, ಸೊ ಇಲ್ಲಿ ಏನು ಪ್ರಾಡಕ್ಟ್ ನೀವು ಪರ್ಚೇಸ್ ಮಾಡಿದ್ರಿ? ಇದು ವೀಲ್ ಚೇರ್ ಇದು ಸಿಸ್ಟಮ್, ಇದಕ್ಕೆ ಗಾಡಿಗೆ ಇನ್ಸ್ಟಾಲ್ ಮಾಡೋದಕ್ಕೆ. ಓಕೆ, ಚೆನ್ನಾಗಿತ್ತಾ ಸರ್? ಚೆನ್ನಾಗಿತ್ತಾ? ಚೆನ್ನಾಗಿದೆ. ಓಕೆ, ಬೇರೆಯವರು ಕೂಡ ರೆಕಮೆಂಡ್ ಮಾಡ್ತೀರಾ? 100% ರೆಕಮೆಂಡ್ ಮಾಡ್ತೀರಾ? ಸೊ ಬೇರೆ ಅದ್ ಮಾತ್ರ ಪರ್ಚೇಸ್ ಮಾಡಲ್ಲ, ಇದಕ್ಕೆ ಮುಂಚೆ ಬೇರೆ ಏನಾದ್ರು ಪರ್ಚೇಸ್ ಮಾಡಿದೀರಾ? ಇಲ್ಲಿ ಫಸ್ಟ್ ಟೈಮ್ ಇಲ್ಲಿ ಬರ್ತಾರೆ. ನಾವು ಫಸ್ಟ್ ಟೈಮ್ ಬರ್ತಾ ಇರೋದು. ಇಲ್ಲಿ ಇನ್ಫಾರ್ಮೇಶನ್ ತಿಳ್ಕೊಂಡ್ವಿ. ಇಲ್ಲ ಡಿಸೇಬಲ್ ಮಕ್ಕಳಿಗೆ ಟ್ರಾವೆಲಿಂಗ್ ಮಾಡ್ಬೇಕು ಅಂದ್ರೆ ಕೂತ್ಕೊಳ್ಳೋದಕ್ಕೆ, ಲಾಂಗ್ ಜರ್ನಿ ಹೋಗೋದಕ್ಕೆ ವೀಲ್ ಚೇರ್ನ ಸೀಟ್ಗೆ ಫಿಟ್ ಮಾಡ್ಕೊಡ್ತಾರೆ. ಇದಕ್ಕೆ ಬಂದಿದ್ದು ಮೇಡಮ್. ಅಷ್ಟೇ ಅಲ್ಲ ಮ್ಯಾಮ್, ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದಾಯ್ತಲ್ಲ ಮ್ಯಾಮ್. ಸೊ ತುಂಬಾ ಥ್ಯಾಂಕ್ಸ್ ಮ್ಯಾಮ್, ಇಷ್ಟೊತ್ತು ಕಂಪ್ಲೀಟ್ ಡೀಟೇಲ್ಸ್ ನಮ್ಮ ವ್ಯೂವರ್ಸ್ ಗೆ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು. ನೀವು ಬಂದು ಇದನ್ನ ಕವರ್ ಮಾಡಕ್ಕೆ ಎಕ್ಸೆಪ್ಟ್ ಮಾಡಿದ್ದು ತುಂಬಾ ನಮಗೂ ಖುಷಿ ಆಗುತ್ತೆ ಮ್ಯಾಮ್, ಈ ತರ ಕಂಟೆಂಟ್ ಮಾಡಕ್ಕೆ. ಹೌದು, ನೀವು ಎಲ್ಲರೂ ಈ ತರ ಇದ್ರ ಬಗ್ಗೆ ಹೇಳಿದ್ರೆ ಎಷ್ಟೊಂದ್ ಜನಕ್ಕೆ ಹೆಲ್ಪ್ ಆಗುತ್ತೆ. ಎಷ್ಟೊಂದ್ ಜನ ಇಂಡಿಪೆಂಡೆಂಟ್ ಆಗಿ ಖುಷಿಯಾಗಿ ಇರ್ಬೋದು. ಕರೆಕ್ಟ್. ಥ್ಯಾಂಕ್ ಯು. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ಅಷ್ಟೇ ಫ್ರೆಂಡ್ಸ್, ವಿಡಿಯೋ ಇನ್ನ ಯಾರಾದ್ರೂ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು, ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಕನ್ನಡದಲ್ಲಿ ಸಿಗೋಣ. ಥ್ಯಾಂಕ್ ಯು. ಬಾಯ್.